Hi friends, Namaste, welcome to my channel. ಫ್ರೆಂಡ್ಸ್ 2 ಡೇಸಿಂದ ಮಳೆ ಎಷ್ಟು ಜೋರಾಗಿದೆ ಅಂತ ಎಲ್ಲರೂ ನೋಡಿದ್ದೀವಿ. ಈ ಮಳೆಗಾಲದಲ್ಲಿ ಗಾರ್ಡನಲ್ಲಿರೋ ಗಿಡಗಳನ್ನ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಹೋಗ್ತೀನಿ. ಈ ರೀತಿ ಪ್ಲ್ಯಾಂಟ್ಸು ಬುಷಿಯಾಗಿದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ, ನೀರು ಕೆಳಗಡೆ ಹೋಗುತ್ತೆ, ಗಿಡದಲ್ಲಿ ನೀರು ನಿಲ್ಲಲ್ಲ ಅಷ್ಟಾಗಿ. ಈ ರೀತಿ ಇದ್ದಾಗ ನೋಡಿ, ಇಲ್ಲಿ ಮಣ್ಣು ಕಾಣಿಸ್ತಾ ಇದೆ ನಿಮಗೆ. ಡೈರೆಕ್ಟ್ ಮಳೆ ನೀರು ಈ ಮಣ್ಣಿನ ಮೇಲೆ ಬಿದ್ದಾಗ ರೂಟ್ಸ್ ಕೂಡ ಹಾಳಾಗುತ್ತೆ ಮತ್ತು ಮಣ್ಣು ಎಲ್ಲ ಕಡೆ ಸಿಡಿಯುತ್ತಾ ಹೋಗುತ್ತೆ. ಆಗ ಸುತ್ತಮುತ್ತ ಜಾಗ ಕೂಡ ಗಲೀಜಾಗುತ್ತೆ, ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದಷ್ಟು ಮಳೆಗಾಲದಲ್ಲಿ ಪಾಟ್ಗಳು ಒಂದ್ರ ಪಕ್ಕ ಒಂದು ಇಟ್ಟರೆ ಯಾವುದೇ ರೀತಿ ಹಾನಿ ಆಗಲ್ಲ. ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಆದಷ್ಟು ನೀರು ಬೀಳದೇ ಇರೋ ರೀತಿ ಇಟ್ಕೊಂಡಿದ್ರೆ ಬೆಟರು. ಇಲ್ಲಿ ನೋಡಿ, ನಾನು ಗಿಡಗಳನ್ನ 2-3 ಸ್ಟೆಪ್ಪಲ್ಲಿ ಜೋಡಿಸಿದ್ದೀನಿ. ಅದು ಯಾವ ರೀತಿ ಜೋಡಿಸಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸಿಂಗಲ್ ಆಗಿರೋನೆಲ್ಲ ಆದಷ್ಟು ನೀರು ಕಡಿಮೆ ಬೀಳೋ ಜಾಗದಲ್ಲಿಟ್ಟರೆ ಗಿಡ ಚೆನ್ನಾಗಿರುತ್ತೆ. ನೋಡಿ, ಫಸ್ಟ್ ಲೈನಲ್ಲಿ ಈ ರೀತಿ ಒಂದು 4 ಪಾಟನ್ನು ಇಟ್ಟಿದ್ದೀನಿ. ಇದ್ರ 2 ಪಾಟ್ ಜಾಯಿನ್ ಆಗೋ ಕಡೆ ಇನ್ನೊಂದು ಪಾಟನ್ನು ಇಡೋದು. ಚಿಕ್ಕ ಗಿಡಗಳನ್ನ ಕೆಳಗಡೆ ಇಟ್ಟು ಬುಷಿಯಾಗಿರೋ ಗಿಡ ಮೇಲ್ಗಡೆ ಇಟ್ಟರೆ ನೋಡಿ, ಈ ಹೋಲ್ಸ್ ಇದೆ ಅಲ್ವಾ, ಇದಕ್ಕೆ ನೀರು ಹಾಕಿದ್ರೂ ಕೂಡ ಕೆಳಗಡೆ ಪಾಟೊಳಗೆ ನೀರು ಹೋಗಬೇಕು. ಆ ರೀತಿ ಇದ್ದರೆ ಮಣ್ಣು ಕೊಚ್ಚಿ ಹೋಗಲ್ಲ. ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಅದು ಕೆಳಗಡೆ ಪಾಟಲ್ಲಿ ಇರುತ್ತೆ. ಮೇಲ್ಗಡೆ ಪಾಟ್ಗಷ್ಟೇ ನೀರು ಹಾಕಿದ್ರೆ ಸಾಕು. ಈ ಮಳೆಗಾಲದಲ್ಲಿ ಹೆಚ್ಚು ನೀರು ಬರೋದ್ರಿಂದ ಆ ಎಲೆಯಿಂದ ನೀರು ಆ ಕಡೆ ಈ ಕಡೆ ಕೆಳಗಡೆ ಹೋಗುತ್ತೆ. ಆವಾಗ ಯಾವ ಗಿಡ ಕೂಡ ಹಾಳಾಗಲ್ಲ. ನೋಡಿ, ಒಂದು 10 ಪಾಟನ್ನು ಬರೀ 3 ಸ್ಟೆಪ್ಪಲ್ಲಿ ಜೋಡಿಸಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಜಾಗನೂ ಕೂಡ ಸೇವ್ ಆಗುತ್ತೆ, ಮಳೆಗೆ ಗಿಡಗಳು ಕೂಡ ಹಾಳಾಗಲ್ಲ. ಈ ರೀತಿ ಇಟ್ಕೋಬೋದು. ಇದನ್ನು ಆ್ಯಕ್ಚುಲಿ ರೌಂಡಾಗಿ ಪಿಲ್ಲರ್ ಥರ ಕೂಡ ಮಾಡಬಹುದು. ನನಗೆ ರೌಂಡ್ ಇಡೋಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಗೋಡೆ ಪಕ್ಕದಲ್ಲಿಟ್ಟು, ಕಾಂಪೌಂಡ್ ಪಕ್ಕ ಇಟ್ಟು ಈ ರೀತಿ ಜೋಡಿಸಿದ್ದೀನಿ. ಇದು ಎಲ್ಲ ಕಾಲದಲ್ಲೂ ಈ ರೀತಿ ಇಡೋದ್ರಿಂದ ಕೂಡ ಜಾಗನೂ ಸೇವ್ ಆಗುತ್ತೆ, ಜೊತೆಗೆ ಬಿಸಿಲಿಂದನೂ ಕೂಡ ಗಿಡ ಹಾಳಾಗಲ್ಲ, ಮಳೆಯಿಂದನೂ ಹಾಳಾಗಲ್ಲ. ನೋಡಿ, ನೀವು ಕಾಣಿಸ್ತಾ ಇದೆ, 2 ಪಾಟ್ ಮಧ್ಯ ಒಂದೊಂದು ಪಾಟ್ ಇಡ್ತಾ ಹೋದರೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಡಿಫ್ರೆಂಟಾಗಿ ಪಾಟ್ಗಳನ್ನ ಜೋಡಿಸೋದು ತುಂಬಾ ಕ್ರಿಯೇಟಿವ್ ಆಗೂ ಕಾಣಿಸುತ್ತೆ, ನೋಡೋದಕ್ಕೂ ಸುಂದರವಾಗಿರುತ್ತೆ. ನೋಡಿ, ಈ ರೀತಿ ಡಿಫ್ರೆಂಟಾಗಿ ಕೂಡ ನೀವು ಪಾಟ್ ಅರೇಂಜ್ಮೆಂಟ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.